ಆತ್ಮೀಯ ವೀಕ್ಷಕರೇ, ಇದು UK ನ್ಯೂಸ್ ಚಾನಲ್ ಹೂವಿನಹಡಗಲಿ. ದಿನಾಂಕ 2/3/2025 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಹಡಗಲಿಯಲ್ಲಿ AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್, ಕಾಳಿಕಾದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿ ಹಡಗಲಿ, ಮಲ್ಲಿಗೆ ಯೋಗ ಚಾರಿಟೇಬಲ್ ಟ್ರಸ್ಟ್ ಹಡಗಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಮೂಹಿಕ ವಿವಾಹಗಳು ಜರುಗಲಿವೆ. ಹಡಗಲಿಯ ತಾಲೂಕಿನ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳುತ್ತಿದ್ದು ಈ ವರ್ಷ 24-25ನೇ ಸಾಲಿನಲ್ಲಿ ಬೆಂಕಿರಲ್ಲಿ ಅವರ ತಂದೆಯವರ ಆಸೆಯಂತೆ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲಿ AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ ರಿಜಿಸ್ಟರ್ ಒಳಗೊಂದಿ ಹಾಗೂ ಶ್ರೀ ಕಾಳಿಕಾದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿ ರಿಜಿಸ್ಟರ್ ಹೂವಿನಹಡಗಲಿ, ಮಲ್ಲಿಗೆ ಯೋಗ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಹೂವಿನಹಡಗಲಿ ಇವರ ಸಂಯುಕ್ತ ಆಶ್ರಯದಲ್ಲಿ 21 ಜೋಡಿಯ ಮದುವೆಯನ್ನು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. 2/3/25ನೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಇದು ಉಚಿತ ಸಾಮೂಹಿಕ ವಿವಾಹ ಇರುತ್ತೆ. ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ. ವಿವಾಹ ಹೆಚ್ಚಿಸಲು ನಾವು ನಿಬಂಧನೆಯನ್ನು ಹಾಕಿದ್ದೀವಿ. ಆ ನಿಬಂಧನೆಗೆ ಒಳಪಟ್ಟಿದ್ದಲ್ಲಿ ನಾವು 20 ಜೋಡಿ ಮದುವೆ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ನಮ್ಮ 3 ಟ್ರಸ್ಟ್ ವತಿಯಿಂದ ತಾಳೆ ಮತ್ತು ಕಾಲುಂಗುರ ಮತ್ತು ಬಟ್ಟೆಯನ್ನು ಉಚಿತವಾಗಿ ಕೊಡಲಿದ್ದೇವೆ. ವಾಸಿಂಗವನ್ನು ಅವರ ಮನೆಯಿಂದ ತರುತ್ತಾರೆ. ಆಮೇಲೆ ಈ ಒಂದು ಸಾಮೂಹಿಕ ಮದುವೆಗೆ ಕೊನೆಯ ದಿನಾಂಕ ಅಂದರೆ ರಿಜಿಸ್ಟರ್ ಮಾಡಲಿಕ್ಕೆ ಕೊನೆಯ ದಿನಾಂಕ 25/2/25 ಒಳಗೆ ಅವರು ನೋಂದಾಯಿಸಿದ್ದಲ್ಲಿ ಅದು ನಾವು ಈ ಪಾಂಪ್ಲೆಟ್ಸಲ್ಲಿ ಕೋಡಹಳ್ಳಿ ಕುಟ್ರೇಶ್ ಮತ್ತು ಅಣ್ಣಿ ರವೀಂದ್ರನಾಥ್ ಬೆಂಕಿ AK ನಾಗರಾಜ್ ಇವ್ರಿಗೆ ನೀವು 3 ನಂಬರ್ ಕೊಟ್ಟಿರ್ತೀವಿ. ಏನು ಒಂದು ದಾಖಲೆಗಳನ್ನ ಅವ್ರ ಹತ್ರ ಕೊಟ್ಟು ನೋಂದಾಯಿಸಿದ್ದಲ್ಲಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ಫೂರ್ತಿ ಮಾಡಿಬಿಟ್ಟು ಆ ಒಂದು ದಾಖಲೆಗಳು ಸರಿ ಇದ್ದಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮದುವೆ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಕನ್ನಡ ಸರಿಗಮಪ ಖ್ಯಾತಿಯ ಶ್ರೀರಾಮ್ ಕಾಸರ್ ಮತ್ತು ಚಲನಚಿತ್ರ ನಟಿ ಹಾಗೂ ಕನ್ನಡತಿ ರಂಜನಿ ರಾಘವನ್ ಅವರು ಬರ್ತಿದ್ದಾರೆ. ಆಮೇಲೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಅಧಿಕಾರಿ ವರ್ಗದವರು ಬರ್ತಿದ್ದಾರೆ. ತಾವು ಬರ್ತಿದ್ದವರು ಅವರು ನೀವು ಆಗಮಿಸಿ ಇದನ್ನು ಯಶಸ್ವಿ ಮಾಡಿಕೊಡ್ತಾರೆ. ಅಜ್ಜಯ್ಯ ಸಾಮಾಜಿಕ ಟ್ರಸ್ಟ್ ಒಳಗೊಂಡಿ ಮತ್ತು ಉಪಾಧ್ಯಕ್ಷರಾದ ವಿಜಯಕುಮಾರ್ ಸರ್ ಅವರೇ ಮತ್ತು ರವೀಂದ್ರ ಅವರೇ, ಈ ದಿನ ನಾವು ಪತ್ರಿಕಾ ಸುದ್ದಿಗೋಷ್ಠಿ ಕರೆದಿರೋದು ನಮ್ಮ ಸಾಮೂಹಿಕ ವಿವಾಹ ಮಹೋತ್ಸವ ಅಂತ ಹೇಳಿ ಪ್ರತಿ ವರ್ಷವೂ ನಮ್ಮ ವಾಗೀಶನವರು ಮಾಡ್ಕೊಂಡು ಬಂದಿದ್ದಾರೆ. ಹಣಕಾಸು ಸಚಿವರಾದಂಥ ಸಂದರ್ಭದಲ್ಲಿ ತಾವುಗಳು ಈ ಒಂದು ಆರ್ಥಿಕ ಕ್ಷೇತ್ರದ ಪ್ರಗತಿಗಾಗಿ ಆ ಒಂದು ನಿರ್ದೇಶನಕ್ಕೆ ನಮ್ಮ ಹತ್ರ ನಮ್ಮ ಟ್ರಸ್ಟಿನ ಒಂದು ಸಹಕಾರ ಕೇಳಲಿಕ್ಕೆ ಬಂದು ನಾವು ಧಾರಾಳವಾಗಿ ನಮ್ಮ ಕಾಳಿಕಾದೇವಿ ಟ್ರಸ್ಟ್ನ ಸಮಿತಿಯ ಅಧ್ಯಕ್ಷರು ಕೂಡ ನಾವು ಮತ್ತು ಮಲ್ಲಿಗೆ ಯೋಗ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ವಿ. ಹಾಗಾಗಿ ಸಹಕಾರ ಕೊಡ್ತೀವಿ ಅಂತ ಒಂದು ಭಾವನೆಯನ್ನು ತೋರಿಸಿದಾಗ ಅವ್ರಿಗೆ ಭಾಳ ಖುಷಿಯಾಯಿತು. ನಾವು ಮತ್ತು ಅವರು ಸೇರಿಕೊಂಡು 21 ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ದಯಮಾಡಿ ಎಲ್ಲ ಅಧಿಕಾರಿಗಳು ಈ ಒಂದು ಆಶಯ ಮೊದಲಿಗೆ ನಾವೇನು ಈ 2 ವರ್ಷದಿಂದಲೂ ನಾವು ಕಾಳಿಕಾದೇವಿ ದೇವಸ್ಥಾನ ಮಾಡಿದಾಗ ಹೊನ್ನಾಳಿ ಪೂಜ್ಯರನ್ನೇ ಕರೆಸಿದ್ವಿ. ಪೂಜ್ಯರು ಅವಾಗಲೇ ಅಂದರು, ಇಲ್ಲ ಈಗ ಸಾಮೂಹಿಕ ಆಗ್ತಾಯಿಲ್ಲ ಅಂತ ಹೇಳಿ, ಅದೇನು ದೇವ್ರ ಕಲ್ಪನೆ ಏನೋ ಆ ದೇವರ ರೂಪದಲ್ಲಿ ನಮ್ಮ ವಾಗೀಶಣ್ಣವ್ರು ಬಂದು ನಮಗೆ ಹಿಂಗೆ ಕೇಳಿದಾಗ 2 ಸರಿ ಹೊತ್ತು ನೋಡಪ್ಪ ಪೂಜ್ಯರು ಹೇಳಿದ್ದು ಅದು ನಿಜ ಆಗಿಬಿಡ್ತಾರೆ ಅಂತಂದೇಳಿ ನಾವು ರಂಗಿ ಮಾತಾಡ್ತಾ ಇದ್ವಿ. ಅವಾಗ ನಮಗೆ ಭಾಳ ಖುಷಿ ಆಯ್ತು. ಈ ಸಾಮೂಹಿಕ ನಡೆಸ್ಕೊಡ್ತೀವಿ ಅಂತಂದೇಳಿ ನಾವು ವಾಗ್ದಾನ ಮಾಡಿದ್ವಿ. ಅವ್ರ ಜೊತೆ ನಾವು ಸಹಕಾರ ಮಾಡ್ಕೊಂಡು ನಿಮ್ಮ ಒಂದು ಸಹಕಾರ ಕಾರಣ ನಾವು ಮುಖ್ಯವಾಗಿ ನಿಮ್ಮ ಸಹಕಾರ. ಹಾಗಾಗಿ ಎಲ್ಲ ಅಧಿಕಾರ ವರ್ಗದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಈಗ ಅವ್ರು ಹೇಳಿದಂತೆಯೇ ಕನ್ನಡ ಸಂಗಮ ಕನ್ನಡ ಖ್ಯಾತಿಯ ನಮ್ಮ ಶ್ರೀರಾಮ್ ಕಾಸರ್ ಅವರು ಮತ್ತು ಅವ್ರ ಸಂಗಡಿಗರು ಮತ್ತು ಕನ್ನಡತಿ ಧಾರಾವಾಹಿ ಚಲನಚಿತ್ರ ನಟಿ ರಂಜನಿ ರಾಮನ್ ಅವರು ಸಹ ಬರ್ತಾ ಇದ್ದಾರೆ. ಎಲ್ಲ ಒಂದು ಈ ವಿವಾಹೋತ್ಸವಕ್ಕೆ ಶುಭ ಕೋರಿ ಬರ್ತಾ ಇದ್ದಾರೆ. ತಾವು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಕೋರಬೇಕು ಕೇಳಿಕೊಡ್ತೀನಿ ಎಲ್ಲ ಸಾರ್ವಜನಿಕರು.